ದಿ ಡೆವಿಲ್ಸ್ ವೆಡ್ಡಿಂಗ್ ಭಾಗ 2. ಆ ತೀಕ್ಷ್ಣವಾದ ಬಿಸಿ ಕಣ್ಣುಗಳು ತನ್ನ ಮೇಲೆ ಬೀಳ್ತಾ ಇದ್ದಂಗೆ ಅವಳಿಗೆ ಒಂದು ಕ್ಷಣವೂ ಅಲ್ಲಿ ನಿಲ್ಲಲು ಸಾಧ್ಯವೇ ಆಗಲಿಲ್ಲ. ತಕ್ಷಣವೇ ರೂಮ್ನಿಂದ ಹೊರಬಂದು ದಡಾರನೆ ಬಾಗಿಲನ್ನು ಮುಚ್ಚಿದ್ಲು. ಹೃದಯ ಬಾಯಿಗೆ ಬಂದಂತಾಗಿ ತತ್ತರಿಸುತ್ತಾ ಆ ಬಾಗಿಲಿಗೆ ಹೊರಗೆ ನಿಂತುಬಿಟ್ಲು. ಆದರೆ ಒಳಗಿದ್ದ ಅವನೇ ಯಾರೇ ಬಂದರೂ ಕೂಡ ಕೇರೇ ಇರಲಿಲ್ಲ ಅವನಿಗೆ. ಬಂದವಳು ಯಾರೋ ಎಂದು ಕಣ್ಣೆತ್ತು ನೋಡಿದವನು ಮತ್ತೆ ಏನೂ ಆಗದಂತೆ ನಿರ್ಲಕ್ಷಿಸಿ ತಕ್ಷಣ ತನ್ನ ಕೆಲಸಕ್ಕೆ ಹಿಂತಿರುಗ್ತಾನೆ. ಅವಳಿಗಂತೂ ಇಡೀ ಜಗತ್ತೇ ಸುತ್ತಿದಂತಾಗುತ್ತದೆ. ತಾನು ಕಣ್ಣಾರೆ ಕಂಡ ದೃಶ್ಯವನ್ನು ಅರಗಿಸಿಕೊಳ್ಳಲು ಅವಳಿಗೆ ಸಾಧ್ಯವೇ ಆಗ್ತಾ ಇರಲ್ಲ. ಮನಸ್ಸು ಸಂಪೂರ್ಣ ಗೊಂದಲದ ಗೂಡಾಗಿತ್ತು. ಹಾಗೆ 10 ನಿಮಿಷಗಳು ಉರುಳಿದ್ರೂ ಕೂಡ ಅವಳು ಆಘಾತದಿಂದ ಹೊರಬರೋಕ್ಕೆ ಒದ್ದಾಡ್ತಾನೆ ಇದ್ಲು. ನಾನು ಕಂಡದ್ದು ನಿಜವಾ ಅನ್ನುವಂತಹ ಒಂದು ಪ್ರಶ್ನೆ ಅವಳಲ್ಲಿ ಈಗಲೂ ಕೂಡ ಉದ್ಭವಿಸಿತ್ತು. ಅಷ್ಟರಲ್ಲೇ ಕೋಣೆಯ ಒಳಗಡೆ ವರನ ಕೆಳಗೆ ನಲುಗಿ ಹೋಗಿದ್ದ ಆ ಹುಡುಗಿ ನಿಧಾನವಾಗಿ ಬಾಗಿಲನ್ನು ತೆರೆದು ಹೊರಗೆ ಬರ್ತಾಳೆ. ಅವಳು ಅಸಹ್ಯ ಹುಟ್ಟಿಸುವ ರೀತಿಯಲ್ಲಿ ಕಸ್ತೂರಿಯಾಗಿದ್ದ ಮಲಿನವಾಗಿದ್ದ ತನ್ನ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ ಒಳಗಡೆ ಹೋಗು, ನನ್ನ ಗಂಡ ನಿನ್ನನ್ನು ಒಳಗಡೆ ಕರಿತಾ ಇದ್ದಾನೆ ಅಂದು ಉಡಾಫೆಯಿಂದ. ನಾನು ಒಳಗೆ ಹೋಗಲ್ಲ. ಈ ಪಾಪಿ ಮದುವೆಯನ್ನು ನಾನು ಮಾಡಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಅವನನ್ನು ಬಲವಂತ ಮಾಡಿದರೆ ನಾನು ಅವನನ್ನೇ ಕೊಂದು ಬಿಡ್ತೀನಿ ಅಂತ ಹೇಳಿದ್ಲು. ಆಕ್ರೋಶದಿಂದ ಕಿರುಚುತ್ತಾ ವಧು ಅಲ್ಲಿಂದ ಮುನ್ನಡೆಯಲು ಹೋದ್ಲು. ಅದನ್ನು ಕೇಳಿ ಹುಡುಗಿ ಜೋರಾಗಿ ನಗುತ್ತಾ, ಅವನು ಅಷ್ಟು ಸುಲಭವಾಗಿ ಸಾಯೋ ಮನುಷ್ಯನೇ ಅಲ್ಲಮ್ಮ. ಬೇಕಿದ್ದರೆ ನಿನ್ನನ್ನೇ ಕೊಲ್ಲಬಲ್ಲ. ಯೋಚನೆ ಮಾಡು, ನಿನ್ನ ತಂಗಿ ನಿನ್ನ ತಮ್ಮ ಇಬ್ಬರಲ್ಲಿ ಯಾರನ್ನಾದರೂ ಅವನು ಒಬ್ಬರನ್ನು ಮುಗಿಸ್ಬಿಟ್ರು ನೆನ್ಪಿಟ್ಕೋ, ಅವನು ಅವರಿಬ್ಬರನ್ನು ಕೊಂದರೂ ಸಹ ನಿನ್ನನ್ನು ಮಾತ್ರ ಬಿಡದೆ ಮದುವೆಯಾಗೇ ಆಗ್ತಾನೆ ಅಂದ್ಲು ಕ್ರೂರವಾಗಿ. ಆ ಮಾತು ಕಿವಿಗೆ ಬೀಳುತ್ತಿದ್ದಂತೆ ವಧುವಿನ ಹೆಜ್ಜೆಗಳು ಅಲ್ಲಿಗೆ ಸ್ತಬ್ಧವಾಗಿ ನಿಂತು ಹೋದವು. ಅವಳು ಮುಂದೆ ಹೋಗುವುದನ್ನೇ ನಿಲ್ಲಿಸಿ ನಿಧಾನವಾಗಿ ಹಿಂದೆ ತಿರುಗಿದ್ಲು. ಅವಳ ಕಣ್ಣುಗಳಲ್ಲಿ ನಡುಕವಿರಲಿಲ್ಲ, ಬದಲಿಗೆ ದೃಢವಾದ ಮತ್ತು ಉರಿಯುವ ಕೋಪದ ನೋಟ ಇತ್ತು. ನಿನಗಿನ್ನೂ ಅವನ ಅಸಲಿ ಮುಖ ಗೊತ್ತಿಲ್ಲ, ಅದಕ್ಕೆ ಇಷ್ಟೊಂದು ಹಾರಾಡ್ತಾ ಇದೆಯಾ, ಕೂಗಾಡ್ತಾ ಇದೆಯಾ? ನಾನು ಹೇಳೋದನ್ನು ಕೇಳು, ತಾಳ್ಮೆ ತಗೋ, ಸುಮ್ಮನೆ ಒಳಗೆ ಹೋಗು. ಆ ಹುಡುಗಿ ತುಟಿಯ ಮೂಲೆಯಲ್ಲಿ ನಗುತ್ತಾ ವಧುವನ್ನು ಕೆಣಕ್ತಾ ಇದ್ಲು. ಹೌದು, ನನಗೆ ಅವನ ಬಗ್ಗೆ ಏನೂ ಗೊತ್ತಿಲ್ಲ, ಆದರೆ ನನಗೆ ಅವನ ಬಗ್ಗೆ ಇಂಚಿಂಚು ಗೊತ್ತಿದ್ದ ಹಾಗಿದೆ ಅಲ್ವಾ? ಅದರಲ್ಲೂ ಎಲ್ಲ ರೀತಿಯಲ್ಲೂ ಚೆನ್ನಾಗಿಯೇ ಗೊತ್ತು, ಸರಿ ತಾನೇ? ಅವಳ ದಾಟಿಯಲ್ಲೇ ಡಬಲ್ ಮೀನಿಂಗ್ನಲ್ಲಿ ತಿರುಗೇಟು ಕೂಡ ನೀಡಿದ್ಲು ವಧು. ಅಷ್ಟಕ್ಕೆ ನಿಲ್ಲಿಸಿದ ಅವಳು ತನ್ನೊಳಗಿನ ಇಡೀ ಕೋಪವನ್ನು ಹೊರಹಾಕ್ತಾ, ಹಾಗಾದರೆ ನಿನಗೆ ಅಷ್ಟೊಂದು ಚೆನ್ನಾಗಿಯೇ ಗೊತ್ತಿರುವಾಗ ನೀನೇ ಅವನನ್ನು ಮದುವೆಯಾಗಬಾರ್ದು ಯಾಕೆ ಎಂದು ಮುಖದ ಮೇಲೆ ಹೊಡೆದಂತೆ ತುಂಬ ಸಣ್ಣದಾಗಿ ಕೇಳಿದ್ಲು. ಅಯ್ಯೋ, ನನಗ ಅವಕಾಶ ಸಿಕ್ಕಿದ್ರೆ ನಾನು ಬಿಡ್ತಿದ್ನಾ? ನಾನೇ ಖಂಡಿತ ಅವನನ್ನು ಮದುವೆ ಆಗ್ತಾನೇ ಇದ್ದೆ. ಆದರೆ ಅವನನ್ನು ಅಷ್ಟು ಸುಲಭವಾಗಿ ಹೊಲಿಸ್ಕೊಳ್ಳೋದು ನೀನು ಅಂದುಕೊಂಡಷ್ಟು ಸುಲಭ ಅಲ್ಲ ಅಮ್ಮ. ಇಲ್ಲಿ ನಿಂತು ನನ್ನ ಜೊತೆ ಇದರ ಬಗ್ಗೆ ವಾದ ಮಾಡೋಕ್ಕೆ ಹೋಗಬೇಡ. ನಿಜ ಹೇಳಬೇಕಾ, ಅವನಿಗೆ ಮೂಗಿನ ತುದಿಯಲ್ಲೇ ತುಂಬ ಕೋಪ ಇರುತ್ತೆ. ಅವನಿಗೆ ತುಂಬ ಕೆಟ್ಟ ಕೋಪ ಬರುತ್ತೆ. ನಿನಗೆ ಅಷ್ಟೊಂದು ಧೈರ್ಯ ಇದ್ದರೆ ನೇರವಾಗಿ ಹೋಗು, ಒಳಗೆ ಹೋಗಿ ಅವನಿಗೆ ಹೇಳು, ನಿನ್ನನ್ನು ಕಂಡ್ರೆ ನನಗೆ ಇಷ್ಟ ಇಲ್ಲ, ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಆ ಹುಡುಗಿ ಮುಖದ ಮೇಲೆ ಹೇಳಿ ಉದಾಸೀನವಾಗಿ ಇನ್ನು ಹೆಚ್ಚು ಮಾತನಾಡದೆ ಅಲ್ಲಿಂದ ಹೊರಗೋಗೋಕ್ಕೆ ಹೆಜ್ಜೆಯನ್ನು ಹಾಕ್ತಾಳೆ. ಅವಳ ಮಾತುಗಳನ್ನು ಕೇಳಿ ವಧುವಿನ ಕೋಪ ನೆತ್ತಿಗೇರ್ತು. ತನ್ನನ್ನು ತಾನು ಹತೋಟಿಗೆ ತಂದುಕೊಳ್ಳಲು ದೀರ್ಘವಾಗಿ ಒಂದು ಸುದೀರ್ಘ ಉಸಿರನ್ನು ತೆಗೆದುಕೊಂಡ್ಳು. ನಾನು ಅವನಿಗೆ ನೇರವಾಗಿ ಹೇಳ್ತೀನಿ, ನಿನ್ನನ್ನು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ. ನಿನ್ನ ಥರ 3 ಬಿಟ್ಟಂತಹ ವ್ಯಕ್ತಿತ್ವ ನನಗೆ ಬೇಕಾಗಿಲ್ಲ ಅಂತ. ನೀನೇನಾದರೂ ನನ್ನ ತಂಗಿ ಮತ್ತು ತಮ್ಮನ ತಕ್ಷಣ ಬಿಡುಗಡೆ ಮಾಡದೇ ಇದ್ದರೆ ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ ಮನಸ್ಸಲ್ಲೇ ಹಿಂಗೆ ದೃಢವಾಗಿ ನಿರ್ಧಾರ ಮಾಡ್ತಾ ಯೋಚಿಸ್ತಾ ಅವಳು ಆವೇಶದಿಂದ ವರನ ಕೋಣೆಯ ಬಾಗಿಲನ್ನು ಜೋರಾಗಿ ತಳ್ಳಿ ಒಳಗೆ ಹೆಜ್ಜೆ ಇಡ್ತಾಳೆ. ಆದರೆ ಅವಳು ಒಳಗಡೆ ಅದೆಷ್ಟು ಆತುರವಾಗಿ ಒಳಗಡೆ ಕಾಲಿಟ್ಟಿದ್ಲು, ಅಷ್ಟೇ ಗೊಂದಲ ಮತ್ತು ಅಷ್ಟೇ ಗಾಬರಿಯಿಂದ ತಕ್ಷಣವೇ ಹಿಂದೆ ತಿರುಗಿ ತನ್ನ 2 ಕೈಗಳಿಂದ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಕೊಂಡ್ಬಿಡ್ತಾಳೆ. ಯಾಕೆ ಗೊತ್ತಾ, ಕೋಣೆಯ ಒಳಗಿದ್ದ ಅವರ ಮೈ ಮೇಲೆ ಶಾರ್ಟ್ ಇಲ್ಲದೆ ಸೊಂಟಕ್ಕೊಂದು ಟವಲ್ ಮಾತ್ರ ಸುತ್ತಕೊಂಡಿದ್ದ. ಸಾಕ್ಷಾತ್ ಒಬ್ಬ ಅಂತಾರಾಷ್ಟ್ರೀಯ ಪುರುಷ ಮಾಡೆಲ್ನಂತೆ ತನ್ನ ಕಟ್ಟುಮಸ್ತಾದ ಬಲಿಷ್ಠ ದೇಹವನ್ನು ಪ್ರದರ್ಶಿಸುತ್ತಾ ಸಖತ್ ಹ್ಯಾಂಡ್ಸಮ್ ಆಗಿ ಮತ್ತು ತುಂಬ ಸುಂದರವಾಗಿ ಕಾಣ್ತಿದ್ದ. ನಿರಾಳವಾಗಿ ಸಿಗರೆಟ್ ಒಂದನ್ನು ಹಚ್ತಾ ಇದ್ದಾನೆ.
ಅವಳು ಒಳಗೆ ಬಂದ ತಕ್ಷಣ ತನ್ನನ್ನು ನೋಡಿ ಹಾಗೆ ಬೆನ್ನು ತಿರುಗಿಸಿ ನಿಂತ ರೀತಿ ಅವನಿಗೆ ತುಂಬ ಕೆಟ್ಟ ಕೋಪ ಮತ್ತು ಕಿಂಚಿತ್ತು ಇಷ್ಟ ಆಗಲೇ ಇಲ್ಲ. ಅದೊಂದು ರೀತಿ ಆ್ಯಟಿಟ್ಯೂಡ್ ಅನ್ನಿಸ್ತು ಅವನಿಗೆ. ಇವಳು ಎರಡೂ ಕಣ್ಣುಗಳನ್ನು ಮುಚ್ಕೊಂಡು ಅಲ್ಲಿಯೇ ನಡುಗುತ್ತಾ ನಿಂತಿರುವುದನ್ನು ಆ ಬಾಬು ಮೀನ್ಸ್ ಹೊರ ದಿಟ್ಟಿಸಿ ನೋಡ್ದ. ಅವನು ತಾನು ಒತ್ತಿಸಿದ ಸಿಗರೇಟ್ನಿಂದ ದಟ್ಟವಾದ ಹೊಗೆಯನ್ನು ಆಳವಾಗಿ ಎದೆಗೆ ಎಳೆದುಕೊಂಡು ನಂತರ ಅದನ್ನು ನಿಧಾನವಾಗಿ ಗಾಳಿಯಲ್ಲಿ ತೇಲಿಬಿಟ್ಟ. ಆ ಹೊಗೆಯ ನಡುವಿನಿಂದಲೇ ಕಣ್ಣುಗಳನ್ನು ತೀಕ್ಷ್ಣವಾಗಿ ಅವಳ ಮೇಲೆ ನೆಟ್ಟು ಒಂದೊಂದೇ ಹೆಜ್ಜೆಯನ್ನು ಗಂಭೀರವಾಗಿ ಇಡುತ್ತಾ ಅವಳ ಬೆನ್ನಿನ ಹತ್ತಿರಕ್ಕೆ ಬಂದು ನಿಲ್ತಾನೆ. ಅವಳು ಅತಿಯಾದ ಗಾಬರಿ ತನ್ನ ಎರಡೂ ಕೈಗಳಿಂದ ಕಣ್ಣುಗಳ ಮೇಲೆ ಹಾಗೆ ಗಟ್ಟಿಯಾಗಿ ಒತ್ತು ಹಿಡಿದುಕೊಂಡ್ಳು. ಒಂದು ಹೆಜ್ಜೆಯೂ ಮುಂದೆ ಇಡಲಾಗದೆ ಅಲ್ಲಿಂದ ಓಡ್ ಹೋಗೋಕ್ಕೂ ಸಾಧ್ಯವೂ ಆಗದೆ ನಿಂತಿದ್ದವಳು ತನ್ನೊಳಗೆ ತಾನೇ ಏನೋ ಗೊಣಿಕೊಳ್ಳಲು ಆರಂಭಿಸ್ತಾಳೆ. ಆ ರೂಮಿನ ನಿಶಬ್ದತೆಯಲ್ಲಿ ಅವಳ ತುಟಿಗಳ ನಡುವಿನಿಂದ ಬರ್ತಿದ್ದ ಆ ಪ್ರತಿಯೊಂದು ಸಣ್ಣ ಶಬ್ದವು ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಕೋಣೆಯಲ್ಲಿದ್ದ ಆ ವರನಿಗೂ ಸಹ ಅವಳ ಅಸಹಾಯಕ ಗುಣಗಾಟ ತೀರಾ ಹತ್ತಿರದಿಂದಲೇ ಕೇಳಿಸತೊಡಗಿತ್ತು. ಅವಳು ಕಣ್ಮುಚ್ಚಿಕೊಂಡೇ ಮನಸ್ಸಿನಲ್ಲಿ ಮೂಡಿದ ಆಕ್ರೋಶವನ್ನು ಹೊರಹಾಕುತ್ತಾ, ಛೆ, ಯಾವ ಜನ್ಮದ ಪಾಪವೋ ಕರ್ಮವೋ ಏನೋ ನನಗಂತೂ ಗೊತ್ತಿಲ್ಲ. ಇಲ್ಲ ಅಂದರೆ ನಾನು ಯಾಕೆ ಇಂತಹ ನರಕದಲ್ಲಿ ಬಂದು ಸಿಕ್ಕಾಕ್ಕೊಳ್ತಾ ಇದ್ದೆ. ಈ ದಿನ ನಾನು ನನ್ನ ಜೀವನದಲ್ಲೇ ನೋಡಬಾರ್ದಂತಹ ಕೇಳಬಾರ್ದಂತಹ ಊಹಿಸಿದ ಅಸಹ್ಯಗಳನ್ನೆಲ್ಲ ಕಣ್ಣಾರೆ ನೋಡಬೇಕಾಗಿ ಬಂತಲ್ಲ ದೇವ್ರೇ. ಈ ಮದುವೆ ಅಂದಮೇಲೆ ನಾನು ಸಾಯೋದ್ರ ಬದಲು ಅದಕ್ಕೂ ಮುಂಚೆ ಯಾಕೆ ಸತ್ತು ಹೋಗಲಿಲ್ಲ ಅಂತ ಹೇಳಿ ಗೊಣಕ್ಕೊಳ್ತಾ ಇದ್ದಾಳೆ. ಮದುವೆ ಆದಮೇಲೆ ಜೀವ ಹೋಗೋದ್ರ ಬದಲು ಈಗಲೇ ಜೀವ ಹೋಗಿದ್ರು ಚೆನ್ನಾಗಿರ್ತಿತ್ತು ಎಂದು ದೇವರಿಗೂ ಕೂಡ ಶಾಪ ಆಗ್ತಾಯಿದ್ದು. ಅವಳು ಹಾಗೆ ಬಿಕ್ಕಳಿಸುತ್ತಾ ಗುಣಗ್ತಿದ್ದಾಗ ಇದ್ದಕ್ಕಿದ್ದಂತೆ ಅವಳ ಮುಖದ ಮೇಲೆ ವಿಪರೀತವಾದ ಬಿಸಿ ಗಾಳಿಯೊಂದು ಬಂದು ಅಪ್ಪಳಿಸ್ತು. ಅವನು ಆಳವಾಗಿ ಎದೆಯೊಳಗೆ ಎಳೆದಿಟ್ಕೊಂಡಿದ್ದಂತಹ ಸಿಗರೇಟ್ನ ದಟ್ಟವಾದ ಹೊಗೆಯನ್ನು ನೇರವಾಗಿ ಅವಳ ಮುಖದ ಮೇಲೆ ಬಂದು ಹೂತ್ತಾನೆ. ಆ ಕಹಿ ಹೊಗೆ ಅವಳ ನಾಸಿಕವನ್ನು ಮುಟ್ತಿದ್ದಂಗೆ ಇಡೀ ಕೋಣೆಯ ವಾತಾವರಣವೇ ಕೂಡ ಬದಲಾಗಿ ಹೋಗುತ್ತೆ. ಅವಳ ಆ ಅಸಹಾಯಕ ಮುಖವನ್ನೇ ಕ್ರೂರವಾಗಿ ದಿಟ್ಟಿಸುತ್ತಾ ವರ ಅಸಹ್ಯ ಮತ್ತು ವ್ಯಂಗ್ಯ ತುಂಬಿದ ಧ್ವನಿಯಲ್ಲಿ ಹೇಳ್ದ, ನೀನು ನಿಜವಾಗಿಯೂ ಏನನ್ನು ನೋಡಬೇಕು ಅಂತ ಆಸೆ ಪಡ್ತಾ ಇದೆಯೋ ಅದನ್ನೆಲ್ಲ ಮೊದಲೇ ನೋಡಬೇಕಿತ್ತು. ಈಗ ಇಲ್ಲಿಗೆ ಬಂದಮೇಲೆ ಈಗ ಕಣ್ಮುಚ್ಕೊಂಡು ನಾಟಕ ಮಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಧೈರ್ಯ ಇದ್ದರೆ ಕಣ್ಬಿಟ್ಟು ಇದನ್ನೆಲ್ಲ ನೋಡು. ಅವನ್ನು ಬಿಟ್ಟು ಆ ಘಾಟು ಹೊಗೆ ಮತ್ತು ಅವನ ಗಡುಸಾದ ಮಾತುಗಳ ತೀವ್ರತೆ ಒಂದಕ್ಕೊಂದು ಬೆರೆತುಕೊಂಡಾಗ ವಧುವಿನಿಗೆ ಉಸಿರಾಡೋಕ್ಕೂ ಕೂಡ ಒಂದು ಕ್ಷಣ ಕಷ್ಟ ಅನ್ನಿಸ್ಬಿಡ್ತು. ಆ ಕಹಿ ಹೊಗೆ ಎದೆಗೆ ತಡ್ತಾ ಇದ್ದಂಗೆ ಅವಳಿಗೆ ತಡೆಯಲಾರದ ಕೆಮ್ಮು ಕಾಣಿಸ್ಕೊಳ್ಳುತ್ತೆ. ಅವಳು ನಿಲ್ಲಿಸದೆ ಸತತವಾಗಿ ಕೆಮ್ಮಕ್ಕೆ ಶುರು ಮಾಡ್ತಾಳೆ. ಇದನ್ನು ನೋಡಿದ ಅವನು ಕಿಂಚಿತ್ತು ಕರುಣೆ ತೋರದೆ ತನ್ನ ಬಲವಾದ ಒಂದು ಕೈಯಿಂದ ಅವಳ ಮುಖವನ್ನು ಗಟ್ಟಿಯಾಗಿ ಹಿಡಿದು ಸೊನ್ನೆಯ ಆಕಾರದಲ್ಲಿ ದುಂಡಗೆ ಹರಡಿಕೊಂಡಿದ್ದ ಅವಳ ಆ ಎರಡೂ ಮೃದುವಾದ ತುಟಿಗಳ ನಡುವೆ ತಾನು ಸೇರ್ತಿದ್ದಂತಹ ಆ ಉರಿಯುವ ಸಿಂಗಾರನ ಕಚ್ಚಿಸಿದನು. ಕೆಲವು ಕ್ಷಣಗಳ ಕಾಲ ಅವಳಿಗೆ ಇಡೀ ಪ್ರಪಂಚನೇ ಶೂನ್ಯ ಆಗಿರೋ ಥರ ಭಾಸ ಆಯಿತು. ಉಸಿರು ಗಟ್ಟಿದಂತಾಯಿತು. ಕಣ್ಗಳಿಂದ ನೀರು ಧಾರೆ ಧಾರೆಯಾಗಿ ಹರಿಯೋಕ್ಕೆ ಶುರುವಾಯಿತು. ಇಡೀ ಬದುಕು ಗೊಂದಲಮಯವಾಗಿ ಜರುಗ್ತಾ ಇದ್ದಾಗ ಅವನು ಅಲ್ಲಿಟ್ಟಿದ್ದ ನೀರಿನ ಲೋಟವನ್ನು ತಂದು ಅವಳ ಬಾಯಿಗೆ ಇಟ್ಟನು. ಗಂಟಲು ಒಣಗಿ ಹೋಗಿದ್ದ ಅವಳು ಆ ನೀರನ್ನು ತರಾತುರಿಯಲ್ಲಿ ಸಿಕ್ಕಿದ ಚಾನ್ಸ್ ಅಂತ ಹೊಟ್ಟೆ ತುಂಬ ಕುಡಿದ್ಬಿಟ್ಲು. ನೀರು ಕುಡಿದ ಮೇಲೂ ಅವಳ ಮನಸ್ಸು ದೇಹ ತಕ್ಷಣಕ್ಕೆ ಹತೋಟಿಗೆ ಬರಲೇ ಇಲ್ಲ. ಹೆಂಗೋ ಕಷ್ಟಪಟ್ಕೊಂಡು ತನ್ನನ್ನು ತಾನು ಚೇತರಿಸ್ಕೊಂಡ ವಧು ನಿಧಾನವಾಗಿ ಕಣ್ಣುಗಳನ್ನು ಸಂಪೂರ್ಣವಾಗಿ ತೆರೆದಿದ್ಲು. ಅಗಲವಾದ ತನ್ನ ಕಣ್ಣುಗಳಿಂದ ಎದುರಿಗಿದ್ದವರ ಬಾಬುವಿನತ್ತ ತೀವ್ರ ಆಕ್ರೋಶ ಮತ್ತು ಭಯ ಮಿಶ್ರಿತ ನೋಟವನ್ನು ಬೀರ್ತಾ ಇದ್ದಾಳೆ. ಅವಳ ಆ ನೋಟಕ್ಕೆ ಕಿಂಚಿತ್ತು ತಲ್ಲಣಗೊಳಗಾದ ಆ ಬಾಬು ಅತ್ಯಂತ ನಿರಾಳವಾಗಿ ಯಾವ ತಪ್ಪನ್ನೂ ಕೂಡ ಮಾಡದವನಂತೆ ಅವಳ ಮುಂದಿದ್ದ ಆ ಐಷಾರಾಮಿ ಸೋಫಾದ ಮೇಲೆ ಕಾಲುಗಳ ಮೇಲೆ ಕಾಲನ್ನು ಹಾಕೊಂಡು ಕುಳಿತುಕೊಳ್ತಾನೆ. ಅವಳ ಮುಖವನ್ನೇ ನೋಡುತ್ತಾ ಅತ್ಯಂತ ಶಾಂತವಾಗಿ ಕೇಳಿದ್ದ, ಏನು ನಿನಗೆ ಈ ಸಿಗರೇಟ್ಗಳನ್ನ ಸೇದೋ ಅಭ್ಯಾಸ ಇಲ್ವಾ, ಅಥವಾ ನೀನು ಅದಕ್ಕೆ ವ್ಯಸನಿಯಲ್ವಾ? ಅವನ ಆ ಉಡಾಫಿಯ ಪ್ರಶ್ನೆಗಳನ್ನು ಕೇಳಿ ಅವಳಿಗೆ ಬಹಳ ಆಶ್ಚರ್ಯ ಆಯಿತು. ಓ ಎಂದು ಜೋರಾಗಿ ಉದ್ಗರಿಸುತ್ತಾ ತನ್ನ ತಲೆಯನ್ನು ತೀವ್ರವಾಗಿ ಪಕ್ಕಕ್ಕೆ ಅಲ್ಲಾಡಿಸಿದ್ಲು. ಅವನ ಈ ವರ್ತನೆಯನ್ನು ಸಹಿಸದವಳಂತೆ ಇಷ್ಟಪಡದೇ ಇರೋ ಥರ ಅವಳ ಎರಡೂ ಹುಬ್ಬುಗಳು ಕೋಪದಿಂದ ಮುಖ ಎಲ್ಲ ಸಿಂಡರಿಸ್ಕೊಂಡು ಗಂಟಾಕೊಂಡಿದ್ಲು.
ಆ ಕ್ಷಣದಲ್ಲಿ ಅವಳು ಧರಿಸಿದ್ದ ಆ ಮರೂನ್ ಬಣ್ಣದ ರೇಷ್ಮೆ ಲೆಹಂಗಾ, ಅದರ ಮೇಲೆ ನವಿರಾಗಿ ನೇಯಲಾಗಿದ್ದ ಚಿನ್ನ ಮತ್ತು ಬೆಳ್ಳಿಯ ಜರಿದಾರಗಳು, ಭವ್ಯವಾದ ವಿನ್ಯಾಸ ಹಾಗೂ ಮೈತುಂಬ ಹೊಳೆತಿದ್ದಂಥ ಆ ಅಸಲಿ ಒಡವೆಗಳು ಎಲ್ಲವೂ ಕೂಡ ಅವಳಿಗೆ ಒಂದು ಹೆಮ್ಮೆಯ ರಾಜಕುಮಾರಿಯ ಕಳೆಯನ್ನು ಕೂಡ ನೀಡಿದವು. ಆದರೆ ಆ ಕೋಟ್ಯಾಧಿಪತಿ ರಾಜನ ಒಂದು ಕಣ್ಣುಗಳಿಗೆ ಮಾತ್ರ ತಾನು ಆಡಿಸಿ ಆನಂದಿಸುವ ಒಂದು ಸುಂದರವಾದ ಕೈಗೊಂಬೆಯಂತೆ ಅವಳು ಕೇವಲ ಅಸಹಾಯಕವಾಗಿ ಕಾಣಿಸ್ತಾ ಇದ್ದಾಳೆ. ಅವನ ಆ ಪ್ರಶ್ನೆಗೆ ಅವಳ ಮುಖದಲ್ಲಿದ್ದ ಆಕ್ರೋಶವನ್ನು ನೋಡಿ ಅವಳ ತುಟಿಯ ಮೂಲೆಯಲ್ಲಿ ಒಂದು ಕ್ರೂರವಾದ ನಗು ಮೂಡುತ್ತೆ. ಅವಳ ಕೆನ್ನೆಯನ್ನು ಹಿಡಿದಿದ್ದ ಆ ಬಲವಾದ ಹಿಡಿತವನ್ನು ಸಡಿಲಗೊಳಿಸದೆ ತನ್ನ ಮುಖವನ್ನು ಅವಳ ಮುಖದ ತೀರಾ ಹತ್ತಿರಕ್ಕೆ ತಂದು, ಅಲುಗಾಡಬೇಡ, ಸುಮ್ಮನೆ ಆ ಹೊಗೆಯನ್ನು ಹೊರಗೆ ಊದ್ಬಿಡು ಎಂದು ಆಜ್ಞಾಪಿಸ್ತಾನೆ. ಆ ಧ್ವನಿಯಲ್ಲಿರುವಂತಹ ಗಾಂಭೀರ್ಯಕ್ಕೆ ಅವಳು ಹೆದರಿ ತನ್ನ ತಲೆಯನ್ನು ಅಲ್ಲಾಡಿಸೋದನ್ನು ತಕ್ಷಣವೇ ನಿಲ್ಲಿಸಿದ್ಲು. ಕಣ್ಣುಗಳಲ್ಲಿ ನೀರು ತುಂಬಿ ಬರ್ತಾ ಇದ್ರೂ ಕೂಡ ಅಸಹಾಯಕತೆಯಿಂದ ಕಣ್ಣನ್ನು ಮಿಟುಕಿಸುತ್ತಾ ಅವನನ್ನೇ ನೋಡೋಕೆ ಶುರು ಮಾಡ್ತಾಳೆ. ಅವಳ ಮುಖದಿಂದ ತನ್ನ ಕೈಯನ್ನು ತೆಗೆದ ವರ ಬಾಬು ಸಿಗಾರನ್ನು ಪಕ್ಕಕ್ಕಿಟ್ಟು ನೇರವಾಗಿ ಅವಳ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ಕೇಳಿದ್ದ, ಈಗ ಹೇಳು, ನನ್ನ ಕೋಣೆಗೆ ವಿತೌಟ್ ಮೈ ಪರ್ಮಿಷನ್ ನೀನು ಇಷ್ಟೊಂದು ಆವೇಶದಿಂದ ಯಾಕೆ ಬಂದೆ? ಏನಾಗಬೇಕು ನಿನಗೆ ಬಂದು? ಅವನು ಕೇಳಿದ ಪ್ರಶ್ನೆಗೆ ಅವಳು ಯಾವುದೇ ನೇರ ಉತ್ತರವನ್ನು ನೀಡಲೇ ಇಲ್ಲ. ಬದಲಿಗೆ ತನ್ನೊಳಗಿನ ಇಡೀ ನೋವು ಮತ್ತು ಆಕ್ರೋಶವನ್ನು ಕಣ್ಣೀರಿನ ತುಂಬಿ ಬಂದಿದ್ದ ಗದ್ಗದಿತ ಧ್ವನಿಯಲ್ಲಿ ಹೊರಹಾಕುತ್ತಾ, ನಾನು 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 ನಿಮ್ಮನ್ನು ಮದುವೆ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ನಾನು ನಿನ್ನ ಹೆಂಡತಿ ಆಗೋದಿಲ್ಲ ಎಂದು ಮುಖದ ಮೇಲೆ ಖಂಡಿತವಾಗಿ ಹೇಳಿದ್ಲು. ಅವಳ ಆ ನಿರಾಕರಣೆಯನ್ನು ಕೇಳಿ ಅವನು ಕೋಪಗೊಳ್ಳಲಿಲ್ಲ, ಬೇಜಾರಾಗಲಿಲ್ಲ, ಹೌಹಾರಲಿಲ್ಲ. ಬದಲಿಗೆ ಅತ್ಯಂತ ಶಾಂತವಾಗಿ ತನ್ನ ಜೇಬಿನಿಂದ ಆ ಐಷಾರಾಮಿ ಮೊಬೈಲ್ ಫೋನನ್ನು ತೆಗೆದುಕೊಂಡು ಯಾರಿಗೋ ತಕ್ಷಣವೇ ಒಂದು ಕರೆಯನ್ನು ಮಾಡ್ತಾನೆ. ಅವಳ ಕಣ್ಣೆದರೆ ಆ ಕಡೆಯಿಂದ ಇನ್ನೊಬ್ಬ ವ್ಯಕ್ತಿ ಕರೆಯನ್ನು ಸ್ವೀಕರಿಸಿದ ತಕ್ಷಣ ಅವನು ತನ್ನ ಕಲ್ಲು ಹೃದಯದ ಕ್ರೂರ ಧ್ವನಿಯಿಂದ ಆದೇಶಿಸ್ತಾನೆ, ಇನ್ನು ಕೇವಲ 30 ಸೆಕೆಂಡ್ಗಳು. ನನ್ನ ಕೌಂಟ್ ಡೌನ್ ಮುಗಿದ ತಕ್ಷಣ ಅಲ್ಲಿರೋ ಆ ಇಬ್ಬರ ತಲೆಗೂ ಒಂದೇ ಬಾರಿಗೆ ಗುಂಡುಗಳು ಬೀಳಬೇಕು, ಆಯಿತಾ? ಆ ರಕ್ತದ ಸೀನ್ ನನಗೆ ಇಲ್ಲಿ ಲೈವ್ ಆಗಿ ಕಾಣಿಸ್ಬೇಕಾಗುತ್ತೆ, ಓಕೆನಾ? ಅರ್ಥ ಆಯ್ತಾ ಅಂತ ಹೇಳ್ತಾನೆ. ಅವನ ಬಾಯಿಂದ ಬಂದ ಆ ಭಯಾನಕ ಮಾತುಗಳನ್ನು ಕೇಳಿ ಅವಳ ಇಡೀ ದೇಹ ಒಂದು ಕ್ಷಣ ನಡುಗು ಹೋಗುತ್ತೆ. ಹೃದಯದ ಬಡಿತವೇ ಒಂದು ಕ್ಷಣ ನಿಂತು ಹೋಗುತ್ತೆ. ನೀವು 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 ಯಾರು? ನೀವು ಯಾರ ಹತ್ರ ಈ ಥರ ಮಾತಾಡ್ತಾ ಇದ್ದೀರಾ? ನೀವು ಯಾರಿಗೆ ಆ ಥರ ಆರ್ಡರ್ ಕೊಡ್ತಾ ಇದ್ದೀರಾ? ಅಲ್ಲಿರುವಂಥ ಇಬ್ಬರು ಯಾರು ಅಂತ ಆತಂಕದಿಂದ ಕಿರ್ಚುತ್ತಾ ಅವಳು ಧಾವಿಸಿ ಅವನ ಹತ್ತಿರ ಹೋಗಿ ಕೇಳ್ತಿದ್ದಾಳೆ. ಆದರೆ ಅವನು ಅವಳ ಪ್ರಶ್ನೆಗೆ ಉತ್ತರಿಸದೆ ಇಡೀ ಕೋಣೆ ಪ್ರತಿಧ್ವನಿಸುವಷ್ಟು ಜೋರಾದ ಗಂಭೀರವಾದ ಧ್ವನಿಯಲ್ಲಿ ಕೌಂಟ್ ಡೌನನ್ನು ಪ್ರಾರಂಭಿಸಿಬಿಟ್ಟ. ಅವಳು ಕಣ್ಣನ್ನು ಬಿಟ್ಟು ನೋಡ್ತಾನೆ ಇದ್ದಾಳೆ, ಕನ್ಫ್ಯೂಸಿಂಗ್ ಆಗಿದ್ದಾಳೆ, ತುಂಬ ಭಯ ಆಗ್ತಿದೆ ಅವಳಿಗೆ. ಆದರೂ ಕೂಡ ಅವನ ಕೆಟ್ಟದ್ದನ್ನು ಒಂದು ಅಭ್ಯಾಸ ಬಿಡ್ತಾ ಇಲ್ಲ. 30, 29, 28, 27, 26, 25 ಅವನ ಬಾಯಿಂದ ಹೊರಬರ್ತಾ ಇದ್ದಂತಹ ಪ್ರತಿಯೊಂದು ನಂಬರ್ ಕೂಡ ಪ್ರತಿ ಸೆಕೆಂಡ್ ಸಹ ಅವಳ ಪಾಲಿಗೆ ಯಮನ ಯಾತನೆ, ಯಮನ ಹೆಜ್ಜೆಯಂತೆ ಕೇಳಿಸ್ತಾ ಇತ್ತು. ಸಮಯ ಮರಳಿನಂತೆ ಜಾರು ಹೋಗ್ತಾ ಇರೋದನ್ನು ಕಂಡು ಅವಳು ತೀವ್ರ ಭಯ ಮತ್ತು ದಿಕ್ಕಿಲ್ಲದೆ ಅಸಹಾಯಕತೆಯಿಂದ ಅವನ ಮುಖವನ್ನೇ ನೋಡಿದ್ಲು. ಅವನ ಕಣ್ಣುಗಳಲ್ಲಿ ಕರುಣೆಯ ಲೇಷವೂ ಕೂಡ ಒಂದು ಸ್ವಲ್ಪನೂ ಇರಲಿಲ್ಲ. ದಯವಿಟ್ಟು ನಾನು ಬೇಡ್ಕೋತಾ ಇದ್ದೀನಿ, ನನ್ನ ತಂಗಿ ನನ್ನ ತಮ್ಮನಿಗೆ ಏನು ಮಾಡಬೇಡಿ, ಅವ್ರ ಪ್ರಾಣವನ್ನು ಬಿಟ್ಟು ಬಿಡಿ ಅಂತ ಅವಳು ಅವನ ಕಾಲು ಮುಗಿಯದೆ ಒಂದೇ ಒಂದು ಬಾಕಿ ಎನ್ನುವಂತೆ ಗೋಗರಿಯೋಕೆ, ಭಿಕ್ಷೆ ಬೇಡೋಕೆ ಆಗಿನಿಂದಲೇ ಪ್ರಾರಂಭಿಸಿದ್ಲು. ಆದರೆ ಆ ರಾಕ್ಷಸ ತೀವ್ರವಾಗಿ ಅಳುತ್ತಾ ತನ್ನ ಮುಂದೆ ಕೈ ಮುಗಿದು ನಿಂತಿದ್ದ ಅವಳ ಆ ಸ್ಥಿತಿಯನ್ನು ನೋಡಿ ಅತ್ಯಂತ ವ್ಯಂಗ್ಯವಾಗಿ, ಕ್ರೂರವಾಗಿ ನಗುತ್ತಾ ಕಣ್ಣುಗಳಲ್ಲಿ ಕಿಂಚಿತ್ತು ದಯೆಯನ್ನು ತೋರದೆ ತನ್ನ ಕೌಂಟ್ಡೌನನ್ನು ನಿಲ್ಲಿಸದೆ ಏಣಿಸ್ತಾನೇ ಇದ್ದ. ದಯವಿಟ್ಟು ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ, ಅವರನ್ನು ಬಿಟ್ಟು ಬಿಡಿ, ಅವರಿಗೆ ಯಾವುದೇ ತೊಂದರೆಯನ್ನು ಮಾಡಬೇಡಿ, ಅವ್ರಿಗೇನೋ ಆಗಬಾರ್ದು. ಅವಳ ಗಂಟಲು ಸಂಪೂರ್ಣವಾಗಿ ಒಣಗಿ ಹೋಯಿತು, ಧ್ವನಿ ಸೀಳು ಹೋಗ್ತಿತ್ತು. ಆದರೂ ಅವಳು ಪ್ರಾಣಭಿಕ್ಷೆಯನ್ನು ಬೇಡ್ತಾನೇ ಇದ್ಲು. ಆದರೆ ಆ ಕಲ್ಲೆದೆಯ ರಾಕ್ಷಸನಿಗೆ ಅವಳ ಕಣ್ಣೀರು ಕಾಣಿಸಲೇ ಇಲ್ಲ. ಯಾಕಂದರೆ ಅವನಿಗೆ ಕೇವಲ ಅವನ ಧ್ಯೇಯ, ಅವನ ಗುರಿ ಮಾತ್ರ ಆ ಕ್ಷಣದಲ್ಲಿ ಮುಖ್ಯ ಆಗಿತ್ತು. ಅದನ್ನು ಸಾಧಿಸಲೇಬೇಕಿತ್ತು. ಅವನ ಕೌಂಟ್ಡೌನ್ ಭೀಕರ ಸಂಖ್ಯೆಗಳು ಕೋಣೆಯ ಗೋಡೆಗಳಿಗೆ ಅಪ್ಪಳಿಸಿ ಅವಳ ಎದೆಯನ್ನು ಸೀಳ್ತಾ ಇದ್ವು.
ಫೈನಲಿ ಬಂದೇ ಬಿಟ್ಟ. 10, 9, 8, 7, 6, 5, 4, 3, 2. ಇನ್ನೇನು ಕೊನೆಯ ಸಂಖ್ಯೆ 1 ಹೇಳಬೇಕು. ಅವನ ತುಟಿಯಂಚಿಗೆ ಬರ್ತಾ ಇದ್ದಂಗೆ ತನ್ನ ಹುಟ್ಟಿದವರ ತಲೆ ಸಿಡಿದು ರಕ್ತದ ಮಡುವಿನಲ್ಲಿ ಬೀಳುವ ಆ ಭೀಕರ ದೃಶ್ಯ ಅವಳ ಕಣ್ಣೆದುರೇ ಒಂದು ಕ್ಷಣ ಅಪ್ಪಳಿಸಿದಂತಾಗೋಯ್ತು. ಇನ್ನೂ ತಡೆಯೋಕೆ ಅವಳಿಂದ ಸಾಧ್ಯವೇ ಆಗಲಿಲ್ಲ. ತನ್ನ ಇಡೀ ಸ್ವಾಭಿಮಾನ, ಬದುಕು ಎಲ್ಲವನ್ನ ಬದುಕಿಟ್ಟು ಅವಳು ಜೋರಾಗಿ ಕಿರುಚಿದ್ಲು. ನಾನು 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 ನಿಮ್ಮನ್ನು ಮದುವೆ ಆಗ್ತೀನಿ, ನೀನು ಹೇಳಿದ ಹಾಗೇನೆ ಕೇಳ್ತೀನಿ, ದಯವಿಟ್ಟು ಅವರಿಗೆ ಏನೂ ಮಾಡಬೇಡಿ ಪ್ಲೀಸ್ ಅಂತ ಹೇಳಿ ಆ ಕರೆಯನ್ನು ಕಟ್ ಮಾಡಿ ಅಂತ ಹೇಳಿ ಅವಳು ಸಂಪೂರ್ಣವಾಗಿ ಮಂಡಿಯೂರಿ ಕೆಳಗೆ ಕುಸ್ತು ಬಿದ್ದುಬಿಟ್ಲು. ಅವಳು ಅದೆಷ್ಟು ಅಸಹಾಯಕಳಾಗಿ ಕುಳಿತಿದ್ದಾಳೆಂದರೆ ಗುಲಾಬಿ ಕಮಲದ ದಳಗಳಂತೆ ನಯವಾಗಿ ಹೊಳೆತಿದ್ದ ಅವನ ಆ ರಾಜವಂಶಸ್ಥನ ಪಾದಗಳ ಮೇಲೆ ಅವಳ ತಲೆ ಇತ್ತು. ಅವಳ ಕಣ್ಣುಗಳಿಂದ ಧಾರಾಕಾರವಾಗಿ ಹರಿತಾ ಇದ್ದಂತಹ ಬಿಸಿ ಕಣ್ಣೀರು ಅವನ ಪಾದಗಳನ್ನು ಪೂರ್ತಿಯಾಗಿ ಒದ್ದೆ ಮಾಡ್ತಾನೆ ಇತ್ತು. ಇಡೀ ದೇಶವೇ ಯಾರ ಪಾದದ ಬಳಿ ನಿಲ್ಲಲು ಅಪ್ಪಿಸುತ್ತೋ ಅದೇ ಮಹಾಪುರುಷನ ಕಾಲಿನ ಬಳಿ ಈ ಅಮಾಯಕ ಹುಡುಗಿ ತನ್ನವರ ಪ್ರಾಣಕ್ಕಾಗಿ, ತನ್ನ ಹುಟ್ಟಿದವರ ಪ್ರಾಣಕ್ಕಾಗಿ ಕಣ್ಣೀರಿನ ತರ್ಪಣವನ್ನೇ ಬಿಡ್ತಾ ಇದ್ಲು. ಅವಳು ಮದುವೆಗೆ ಒಪ್ಕೊಂಡಿರೋದನ್ನು ಖಾತರಿಪಡಿಸ್ಕೊಂಡ ಅವನು ಮೊಬೈಲನ್ನು ತಗೊಂಡು ತನ್ನ ಕಿವಿ ಹತ್ತಿರ ತಂದು ಆ ಕಡೆಯಿಂದ ತನ್ನ ಗೂಂಡಾಗಳಿಗೆ ಕಠಿಣವಾದ ಒಂದು ಸ್ವರದಲ್ಲಿ ಹೊಸ ಅಪ್ಪಣೆಯನ್ನು ಕೂಡ ನೀಡ್ತಾನೆ. ಕೇಳಿಸ್ಕೊಳ್ಳಿ, ನಾನು ಮುಂದಿನ ಆದೇಶ ನೀಡುವವರೆಗೂ ಆ ಬಂದೂಕುಗಳು ಅವರಿಬ್ಬರ ತಲೆಯ ಮೇಲೆಯೇ ಇರಬೇಕು. ಆ ಗುರಿ ಕಿಂಚಿತ್ತು ತಪ್ಪಬಾರದು. ನನ್ನಿಂದ ನಿಮಗೆ ಯಾವಾಗ ನೇರವಾಗಿ ಆರ್ಡರ್ ಬರ್ತದೋ ಆಗ ಮಾತ್ರ ಆ ಗನ್ಗಳು ನಿಮ್ಮ ಜೇಬಿಗೆ ಹಿಂತಿರುಗಬೇಕು. ಒಂದು ವೇಳೆ ಆ ಹುಡುಗಿ ಇಲ್ಲಿ ಏನಾದರೂ ನಾಟಕ ಶುರು ಮಾಡಲು ಮುಂದುವರೆದ್ರೆ, ಅಥವಾ ನನ್ನ ಮಾತಿಗೆ ತಪ್ಪಿ ಅಥವಾ ನನ್ನನ್ನೇ ಯಾಮಾರಿಸೋ ಪ್ರಯತ್ನ ಮಾಡಿದ್ರೆ ನನಗೆ ಹೇಳುವ ಅಗತ್ಯವಿಲ್ಲ. ಗುಂಡು ನೇರವಾಗಿ ಅವರಿಬ್ಬರ ತಲೆ ಬುರುಡೆಗಳನ್ನು ಸೀಳ್ಕೊಂಡು ಹೋಗಲೇಬೇಕು. ಇದೇ ನನ್ನ ಆರ್ಡರ್, ಗಾಟ್ ಇಟ್ ಅಂತ ಹೇಳ್ತಾನೆ. ತನ್ನ ಜನರಿಗೆ ಈ ಭೀಕರ ಆಜ್ಞೆಯನ್ನು ಕೊಟ್ಟು ಅವನು ಕರೆಯನ್ನು ಕೊನೆಗೊಳಿಸ್ತಾನೆ. ಅವಳು ತನ್ನ ಪಾದಗಳ ಬಳಿ ಬಿದ್ದು ಮಗುವಿನಂತೆ ಅಳೋಕೆ ಶುರು ಮಾಡ್ತಿರೋದು ಅವನು ಕಿಂಚಿತ್ತೂ ಕೂಡ ಲೆಕ್ಕಿಸಲೇ ಇಲ್ಲ. ಆ ಒಂದು ಹೆಣ್ಣು ಅಳ್ತಾ ಇದ್ದಾಳೆ, ಆ ಒಂದು ಹುಡುಗಿ ಹೇಳ್ತಿದ್ದಾಳೆ ಅನ್ನುವಂತಹದೊಂದು ಅವನಿಗೆ ಮೈಯಂಟು ಇರಲಿಲ್ಲ. ಅವಳತ್ತ ಒಂದು ಕರುಣೆಯ ನೋಟವನ್ನು ಬೀರದೆ ಅತ್ಯಂತ ಅಹಂಕಾರದಿಂದ ಅವಳನ್ನು ದಾಟ್ಕೊಂಡು ನೇರವಾಗಿ ವಾಶ್ರೂಮಿನ ಕಡೆಗೆ ನಡೆದು ಹೋಗ್ತಾನೆ. ಅವನು ವಾಶ್ರೂಮಿಗೆ ನಂತರವೂ ಅವಳಿಗೆ ಆಘಾತದಿಂದ ಚೇತರಿಸ್ಕೊಳ್ಳೋಕೆ ಸಾಧ್ಯನೇ ಆಗಲಿಲ್ಲ. ಸ್ವಲ್ಪ ಸಮಯದ ನಂತರ ಅವಳು ಒಳಗಿನಿಂದ ಹೊರಗೆ ಬಂದಾಗ ಅವನು ಈಗಾಗಲೇ ಮದುವೆಯ ಶುಭ ಮುಹೂರ್ತಕ್ಕೆ ಸಂಪೂರ್ಣವಾಗಿ ಸಿದ್ಧನಾಗಿ ನಿಂತು ಬಿಟ್ಟಿದ್ದಾನೆ. ಅವಳು ಧರಿಸಿದ್ದ ಆ ಮರೂನ್ ಬಣ್ಣದ ಭವ್ಯವಾದ ಲೆಹಂಗಾಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತಹ ಕಣ್ಣು ಕೋರೈಸುವ ಚಿನ್ನದ ದಾರದ ಜರಿ ಕೆಲಸದಿಂದ ಕೂಡಿದ ಮರೂನ್ ಬಣ್ಣದ ರೇಷ್ಮೆ ಶೆರ್ವಾನಿಯನ್ನು ಅವನು ಧರಿಸಿರ್ತಾನೆ. ಅತಿಯಾದ ಅದ್ದೂರಿತನವಿಲ್ಲದೆ ಅತ್ಯಂತ ಸರಳ ಹಾಗೂ ಅಷ್ಟೇ ಸೊಗಸಾಗಿ ಸಿದ್ಧಪಡಿಸಲಾಗಿದ್ದ ಆ ರಾಜಮನೆತನದ ಉಡುಪಿನಲ್ಲಿ ಅವನು ಸಾಕ್ಷಾತ್ ಒಬ್ಬ ಮಹಾರಾಜನಂತೆ ಕಾಣ್ತಾ ಇದ್ದ. ಹೊರಬಂದವನೇ ನೇರವಾಗಿ ಕಬೋರ್ಡ್ ಬಳಿ ಹೋಗಿ ಅಲ್ಲಿದ್ದ ಕೆಲವು ಪ್ರಮುಖ ಡಾಕ್ಯುಮೆಂಟ್ಸ್ ಮೀನ್ಸ್ ಕಾಗದ ಪತ್ರಗಳನ್ನು ಕೈಗೆತ್ಕೊಳ್ತಾನೆ. ತದನಂತರ ತನ್ನದೇ ಆದ ವಿಶಿಷ್ಟ ಹಾಗೂ ಗಂಭೀರವಾದ ರಾಯಲ್ ವಾಕ್ ಶೈಲಿಯಲ್ಲಿ ಹೆಜ್ಜೆ ಇಡುತ್ತಾ ಬಂದು ಅವಳ ಮುಂದೆ ಬಂದು ನಿಲ್ತಾನೆ. ಕತೆ ಮುಂದುವರಿಯುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.